ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿಜ್ಞಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕೌಡೆಶಾಸ್ತ್ರಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಹಿಂದಿನ ಸಂಚಿಕೆಯಲ್ಲಿ ಪುನರಸು ನಕ್ಷತ್ರ, ಅದರ ಜನನ ಫಲಗಳು, ಚರಣ ಫಲಗಳು ಹಾಗೂ ಬರ್ಬೋದಂಥ ಕಂಠಗಳ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಪುಷ್ಯ ನಕ್ಷತ್ರ, ಪುಷ್ಯ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಪುಷ್ಯ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ, ಚರಣ ಫಲಗಳನ್ನು ಯಾವ ರೀತಿ ಆ ವ್ಯಕ್ತಿ ಅನುಭವಿಸ್ತಾನೆ ಹಾಗೂ ಅವನಿಗೆ ಜೀವನದಲ್ಲಿ ಒದಗಬಹುದಂತಹ ಕಂಠಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಸಮಯ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನೋಡ್ತಾ ಹೋದಾಗ ಆ ಒಂದು ವ್ಯಕ್ತಿಗೆ ಏನು ಕೇಳಿದ್ರೆ, ಸುಂದರವಾಗಿರ್ತಕ್ಕಂಥ, ಬಲಿಷ್ಠವಾಗಿರ್ತಕ್ಕಂಥ ದೇಹ ಇರತಕ್ಕಂಥದ್ದು. ನೋಡ್ಲಿಕ್ಕೆ ವ್ಯಕ್ತಿಗಳು ಆಕರ್ಷಕವಾಗಿರ್ತಾರೆ, ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತಾರೆ. ಆಕರ್ಷಣೆಯ ಮನೋಭಾವನೆ ಇವರನ್ನು ನೋಡಿದ ತಕ್ಷಣ ಬರ್ತಕ್ಕಂಥದ್ದು. ವಿಶೇಷವಾಗಿ ಈ ವ್ಯಕ್ತಿಯನ್ನು ನೋಡಿದಾಗ ಯಾರಿಗಾದ್ರೂ ಕೂಡ ಆಕರ್ಷಣೆ ಆಗ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಈ ವ್ಯಕ್ತಿಗಳ ಉತ್ತಮವಾಗಿರ್ತಕ್ಕಂಥ ಒಂದು ಸ್ವಭಾವ ಅಂದ್ರೆ, ತಂದೆ ತಾಯಿಯನ್ನ ಅತ್ಯಂತ ಗೌರವದಿಂದ ಈ ವ್ಯಕ್ತಿಗಳು ಕಾಣ್ತಾರೆ. ಮತ್ತೆ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಕ್ಕಂಥ, ಅವರ ಸೇವೆಯನ್ನು ಮಾಡ್ತಕ್ಕಂಥ ಗುಣ ಸ್ವಭಾವ ಈ ವ್ಯಕ್ತಿಗಳದಾಗಿರುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅತ್ಯಂತ ಶ್ರೀಮಂತರು ಕೂಡ ಆಗಿರುತ್ತಾರೆ. ಅಂದ್ರೆ ಯಾವುದನ್ನು ಕೂಡ ಅವರಿಗೆ ಕೊಂಡ್ಕೊಳ್ಬೇಕಂತಹ ಅವಶ್ಯಕತೆ ಇರೋದಿಲ್ಲ. ಹೆಚ್ಚಾಗಿ ಪುಷ್ಯ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು ಸ್ಥಿತಿವಂತರು, ಹಣವಂತರು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಡವೆ, ವಸ್ತ್ರ, ಕಾರು, ಬಂಗ್ಲೆ ಅಂತಕ್ಕಂಥದ್ದು ಎಲ್ಲವೂ ಇವರೊತ್ತಿಗೆ ಬರತಕ್ಕಂಥದ್ದು, ಎಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಯೋಗ ಇವರಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿಶೇಷವಾಗಿ ತನ್ನ ಧರ್ಮದಲ್ಲಿ ನಂಬಿಕೆ ಹೊಳ್ತಕ್ಕಂಥವನು ಧರ್ಮ ಪರಿಪಾಲಕನಾಗಿರ್ತಾನೆ. ತನ್ನ ಧರ್ಮವನ್ನ ಗೌರವದಿಂದ ಕಾಣ್ತಕ್ಕಂಥದ್ದು, ಅದಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಮತ್ತು ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥ ಮನಸ್ಥಿತಿ ಈ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇರುತ್ತೆ. ಮತ್ತು ನಾನಾ ರೀತಿಯಾಗಿ ಸನ್ಮಾನಗಳನ್ನು ಕೂಡ ಈ ವ್ಯಕ್ತಿಗಳು ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಕೇಳಿದ್ರೆ, ಎಲ್ಲಾ ರೀತಿಯಾದಂತಹ ಸಾಮಾಜಿಕ ಗೌರವ ಮನ್ನಣೆಗಳು ಹಾಗೂ ಉದಾರವಾದಂತಹ ಮನಸ್ಥಿತಿ, ಜೊತೆಗೆ ಏನು ಕೇಳಿದ್ರೆ ಸಿರಿ ಸಂಪತ್ತು, ಐಶ್ವರ್ಯ ಅಂತಕ್ಕಂಥದ್ದು, ಮತ್ತೆ ತಮಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥ ಮನಸ್ಥಿತಿ, ಅವರನ್ನ ಜೋಪಾನ ಮಾಡ್ತಕ್ಕಂಥ ಮನಸ್ಥಿತಿ, ಇವೆಲ್ಲವೂ ಕೂಡ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಇನ್ನು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪ್ರಥಮ ಚರಣದಲ್ಲಿನ ಒಂದಿಷ್ಟು ಸ್ವಭಾವಗಳನ್ನು ನೋಡಿದಾಗ, ಅಂದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಅಂತ ಏನು ಹೇಳಿದೆ, ಅದೇ ರೀತಿಯಾಗಿ ಪುಷ್ಯ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ, ಈ ಒಂದು ವ್ಯಕ್ತಿಯ ಸ್ವಭಾವ ಪ್ರಥಮ ಚರಣದಲ್ಲಿ ಹೇಗಿರುತ್ತೆ ಕೇಳಿದ್ರೆ, ತಾನಿರ್ತಕ್ಕಂಥ ಜಾಗವನ್ನು, ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು, ಸ್ವಂತ ಊರನ್ನ ಬಿಡ್ತಕ್ಕಂಥ ಪರಿಸ್ಥಿತಿ ಇವರಿಗೆ ಇರುತ್ತೆ. ಅಂದ್ರೆ ಬೇರೆ ಒಂದು ಅನ್ಯರ ಒಂದು ಸ್ಥಳದಲ್ಲಿ ಸೇವೆಯನ್ನು ಮಾಡಿಕೊಂಡು, ಕೆಲಸವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಗಳು ಹೆಚ್ಚಾಗಿ ಕಂಡುಬರುತ್ತೆ ಪ್ರಥಮ ಚರಣದಲ್ಲಿ. ಮತ್ತೆ ಮುಂದುವರೆದಾಗ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಗ್ರವಾಗಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹಿಂದೇಟು ಹಾಕೋದಿಲ್ಲ ಅಂತ ಹೇಳ್ತಾರೆ. ಉಗ್ರವಾಗಿರ್ತಕ್ಕಂಥ ಕೆಲಸಗಳು ಅಂತಂದ್ರೆ ಕೆಲವಷ್ಟು ಹೀಯ ಕೃತ್ಯಗಳನ್ನ, ಕೆಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಹಿಂದೇಟಿ ಹಾಕೋದಿಲ್ಲ ಇವರು. ಅಂದ್ರೆ ನಿಸ್ಸಂಶಯವಾಗಿ ಆ ಕೆಲಸಗಳನ್ನ ಮಾಡೇ ಬಿಡ್ತಾರೆ. ಅವಶ್ಯಕತೆ ಇದೆ ಅಂದ್ರೆ ಅದನ್ನ ಮಾಡ್ತಕ್ಕಂಥ ಮನಸ್ಥಿತಿ ಇವರಿಗೆ ಇರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಏನು ಕೇಳಿದ್ರೆ, ಅತ್ಯಂತ ದುಃಖದ ಜೀವನವನ್ನು ಮಾಡ್ತಕ್ಕಂಥದ್ದು, ಯಾವಾಗಲೂ ಕೂಡ ದುಃಖದಿಂದ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ರೋಗ ಬಾಧೆ ಬರ್ತಕ್ಕಂಥದ್ದು, ರೋಗಿಗಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ಪ್ರಕಾರವಾಗಿ ಏನು ಕೇಳಿದ್ರೆ, ಈ ವ್ಯಕ್ತಿಗಳು ಮನಸ್ಸಿನಲ್ಲಿ ದುಃಖವನ್ನು ಅನುಭವಿಸ್ತಾ ಕಾಯಿಲೆಗಳನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಮಾನಸಿಕವಾಗಿ ವ್ಯಕ್ತಿ ಕುಗ್ಗೋದಾಗ ಆತನಿಗೆ ರೋಗ ಬರ್ತಕ್ಕಂಥದ್ದು, ರೋಗಿ ಆಗತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರ್ತಕ್ಕಂಥದ್ದು. ಇದು ಪ್ರಥಮ ಚರಣದಲ್ಲಿ ಬರ್ತಕ್ಕಂಥ ಸ್ವಭಾವಗಳು, ಫಲಗಳು ಅಂತ ಹೇಳ್ಬೋದು. ಇನ್ನು ಪುಷ್ಯ ನಕ್ಷತ್ರ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವವನ್ನು ನೋಡೋದಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ವ್ಯಕ್ತಿ
ಜ್ಞಾನಿಗಳಾಗ್ತಾರೆ, ಜ್ಞಾನವನ್ನು ಹೊಂದಿರ್ತಾರೆ ಅಂತೇಳಿ. ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಈ ವ್ಯಕ್ತಿಗಳು. ಇಂದ್ರಿಯ ನಿಗ್ರಹಗಳನ್ನು ಕೂಡ ಮಾಡ್ತಕ್ಕಂಥದ್ದು, ಇಂದ್ರಿಯ ನಿಗ್ರಹಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಅದೇ ವಿಚಾರವಾಗಿ ಸಮಾಧಾನ ಮನಸ್ಥಿತಿಯನ್ನು ಕೂಡ ವ್ಯಕ್ತಿಗಳು ಹೊಂದಿರ್ತಾರೆ ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹವನ್ನು ಮಾಡುವ ಮುಖೇನವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಮಾಧಾನದಿಂದ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ತಿಸ್ತಕ್ಕಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು, ಒಂದು ಕೆಲಸ ಕಾರ್ಯ ನಿಮಿತ್ತವಾಗಿ ಸಮಾಧಾನವಾಗಿ ಆ ಒಂದು ಕೆಲಸವನ್ನ ಸಕ್ಸಸ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ಒಂದು ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಇನ್ನು ದ್ವಿತೀಯ ಚರಣದಲ್ಲಿ ಏನಾಗುತ್ತೆ ಕೇಳಿದ್ರೆ, ಸ್ವಲ್ಪ ಈ ವ್ಯಕ್ತಿಗಳು ಬೇರೆಯವರ ಹಣಕ್ಕೆ ಸ್ವಲ್ಪ ಆಸೆ ಪಡ್ತಕ್ಕಂಥ ಮನಸ್ಥಿತಿ ಇರುತ್ತೆ ಇವರಿಗೆ. ಇಷ್ಟೆಲ್ಲ ಇದ್ರೂ ಕೂಡ ಬೇರೆಯವರ ಪರಧನಕ್ಕೆ, ಪರ ವಸ್ತುಗಳಿಗೆ ಆಸೆ ಪಡ್ತಕ್ಕಂಥ ಹೆಚ್ಚು ಒಂದು ಸ್ವಭಾವ ಇರ್ತಕ್ಕಂಥದ್ದು. ಮತ್ತೆ ಮಾಡಿರ್ತಕ್ಕಂಥ ಉಪಕಾರವನ್ನ ಸ್ಮರಣೆ ಮಾಡೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಉಷಾ ನಕ್ಷತ್ರ ದ್ವಿತೀಯ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಉಪಕಾರವನ್ನ ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಕೃತಜ್ಞತೆಯ ಮನೋಭಾವನೆ ಸ್ವಲ್ಪ ಇಲ್ಲ ರೀತಿಯಲ್ಲಿ ವರ್ತನೆಯನ್ನು ಮಾಡತಕ್ಕಂಥ ಸ್ವಭಾವ ಇರುತ್ತೆ. ಇನ್ನು ಉಷಾ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ, ಇವರು ಪುಣ್ಯಶಾಲಿಗಳು, ಸುಖಭೋಗಿಗಳು ಅಂತ ಹೇಳ್ತಾರೆ. ಪುಣ್ಯ ಸಂಪಾದನೆ ಮಾಡ್ತಕ್ಕಂಥದ್ದು, ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡ್ತಕ್ಕಂಥದ್ದು, ಸುಖಭೋಗವನ್ನು ಅನುಭವಿಸ್ತಕ್ಕಂಥದ್ದು, ಎಲ್ಲ ರೀತಿಯ ಸುಖಭೋಗಗಳನ್ನು ಅನುಭವಿಸ್ತಕ್ಕಂಥ ಮನಸ್ಥಿತಿಗಳು ಇವರಿಗೆ ಇರುತ್ತೆ ಅಂತಕ್ಕಂಥದ್ದು. ಮತ್ತೆ ಅತ್ಯಂತ ಧೈರ್ಯಶಾಲಿಗಳು ಕೂಡ ಇವರಾಗಿರ್ತಾರೆ. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡೋ ಸಂದರ್ಭದಲ್ಲಿ ಅತ್ಯಂತ ಧೈರ್ಯದಿಂದ ಮಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಮತ್ತೆ ತಮಗೆ ಕಷ್ಟ ಎದುರಾದಾಗ ಅದನ್ನು ಧೈರ್ಯದಿಂದ ಏನ್ ಮಾಡ್ತಕ್ಕಂಥದ್ದು ಕೇಳಿ ಎದುರಿಸ್ತಕ್ಕಂಥ ಶಕ್ತಿ ಕೂಡ ಇವರಲ್ಲಿ ಇರತಕ್ಕಂಥದ್ದು. ಅದೇ ಪ್ರಕಾರವಾಗಿ ಒಳ್ಳೆಯ ರುಚಿಕರವಾದಂಥ ಮಾತುಗಳನ್ನು ಆಡ್ತಾರೆ ಅಂತೇಳಿ, ಅಂದ್ರೆ ಮೋಡಿ ಮಾಡ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂತಹ ಅಥವಾ ಸವಿ ಮಾತುಗಳನ್ನು ಆಡ್ತಕ್ಕಂಥ ಶಕ್ತಿ, ಚಾಕುಚಕ್ಯತೆ ಕೂಡ ಇವರಲ್ಲಿ ಇರತಕ್ಕಂಥದ್ದು. ಇವರು ಇನ್ನೊಂದು ವಿಶೇಷ ಗುಣ ಏನಪ್ಪಾ, ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಯಾವಾಗಲೂ ಸಹಿತ ನಗುಮುಖದಲ್ಲಿ ಇರ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಏನು ನಾವು ನೋಡಿ ಇಷ್ಟಪಡಬೇಕು ಅಂತಂದ್ರೆ, ಒಂದು ಅವನಲ್ಲಿ ಒಳ್ಳೆ ಮಾತುಗಳಿರಬೇಕು, ಒಂದರ ಮಾತಿನ ಒಂದು ಚಾಕುಚಕ್ಯತೆ ಇರಬೇಕು, ಇಲ್ಲ ಒಳ್ಳೆ ಗುಣ ಸ್ವಭಾವ ಇರಬೇಕು. ಇಲ್ಲ ಅಂದ್ರೆ ವ್ಯಕ್ತಿ ಯಾವಾಗಲೂ ಕೂಡ ಸದಾಕಾಲ ನಗನಗತಾ ಇರತಕ್ಕಂಥದ್ದು. ಈ ವ್ಯಕ್ತಿಗಳ ಸ್ವಭಾವ ಏನು ಕೇಳಿದ್ರೆ, ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನು ಈ ಫಲಗಳನ್ನೆಲ್ಲ ಹಿಂದೆ ನೋಡಿದ್ರಿ, ಇದೆಲ್ಲವೂ ಸಾಧ್ಯವಾಗಲಿ ಕಾರಣ ಸವಿಯಾದ ಮಾತುಗಳ ಜೊತೆಗೆ ಯಾವಾಗಲೂ ಕೂಡ ನಗನಗತಾ ಇರತಕ್ಕಂಥದ್ದು, ತನ್ನೊಟ್ಟಿಗೆ ಇರತಕ್ಕಂಥವ್ರನ್ನ ತನ್ನ ನಗು ಮುಖೇನವಾಗಿ ಅವ್ರನ್ನ ಪರಿವರ್ತನೆ ಮಾಡತಕ್ಕಂಥ ಮನಸ್ಥಿತಿ ಇವ್ರದ್ದಾಗಿರುತ್ತೆ. ಇನ್ನು ಪುಷ್ಯ ನಕ್ಷತ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡೋದಾದ್ರೆ ಏನ್ ಹೇಳ್ತಾರೆ, ನಾಲ್ಕನೇ ಚರಣದಲ್ಲಿ ಹುಟ್ಟಿದ್ರೆ ಅಂತ ಹೇಳಿದ್ರೆ, ಸ್ವಲ್ಪ ಜನರ ವೈರತ್ವವನ್ನು ಪಡೆದುಕೊಳ್ತಾರೆ. ಅಂದ್ರೆ ಶತ್ರುಬಾಧೆಗಳನ್ನ ಇವರಿಂದ ಇವರೇ ಪಡ್ಕೊಳ್ತಾ ಹೋಗ್ತಾರೆ ಕೆಲವಷ್ಟು ಕೆಲಸಗಳಿಂದಾಗಿ. ಮತ್ತೇನು ಕೇಳಿದ್ರೆ, ಈ ಒಂದು ವ್ಯಕ್ತಿಗಳಿಗೆ ಉಪಕಾರವನ್ನ ಸ್ಮರಣೆ, ಆಗಲೇ ಹೇಳಿದ್ನಲ್ಲ, ಉಪಕಾರ ಮಾಡಿರ್ತಕ್ಕಂಥ ಉಪಕಾರವನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು, ಸ್ಮರಣೆ ಮಾಡ್ಕೊಳ್ಳದೆ ಇರತಕ್ಕಂಥದ್ದು ಒಂದು ಕೆಟ್ಟ ಸ್ವಭಾವ ಇರತಕ್ಕಂಥದ್ದು. ಅದೇ ಪ್ರಕಾರವಾಗಿ ಸ್ವಲ್ಪ ತುಂಟ ಸ್ವಭಾವ, ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ದಾರಿದ್ರ್ಯ ಸ್ಥಿತಿ ಕೂಡ ನಿರ್ಮಾಣವಾಗ್ತಕ್ಕಂಥದ್ದು. ದಾರಿದ್ರ್ಯ ಸ್ಥಿತಿ ಅಂತಂದ್ರೆ ಎಲ್ಲವನ್ನು ಕೂಡ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಮತ್ತು ಇರತಕ್ಕಂಥ ಸಂಪತ್ತನ್ನ ಉಳಿಸ್ಕೊಳ್ಳದೇ ಇರತಕ್ಕಂಥ ದಾರಿದ್ರ್ಯ ಸ್ಥಿತಿ ಈ ವ್ಯಕ್ತಿಗಳಿಗೆ ಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತು ಪುಷ್ಯ ನಕ್ಷತ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಕ್ಕಳ ಭಾಗ್ಯ ಅಂದ್ರೆ ಸಂತಾನ ಭಾಗ್ಯ ಅಂತಕ್ಕಂಥ ಹೆಚ್ಚಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂತಹ ಮಕ್ಕಳನ್ನ ಸಂತಾನ ಭಾಗ್ಯ ಅಂತ ಇರ್ತಾರೆ, ಒಂದು ಎರಡು ಅಲ್ಲ, ವಿಶೇಷವಾಗಿರ್ತಕ್ಕ ಹೆಚ್ಚಾಗಿ ಮಕ್ಕಳ ಭಾಗ್ಯಗಳನ್ನು ಇವರು ಉಳ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನ್ ಕೇಳಿದ್ರೆ ತುಂಟತನ ಅಂತಕ್ಕಂಥದ್ದು ಹೆಚ್ಚಾಗಿರ್ತಿವರಲ್ಲಿ. ಗೊತ್ತಾಯ್ತಾ, ಯಾವುದೇ ವಿಚಾರವನ್ನು ಕೂಡ ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಅಂತ ಹೇಳ್ತಾರೆ, ಹುಡುಗಾಟಿಕೆ ಮಾಡಿಕೊಂಡೇ ಕೆಲಸ ಕಾರ್ಯಗಳನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಇದಿಷ್ಟು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಪುಷ್ಯ ನಕ್ಷತ್ರದವರ ಗುಣ ಸ್ವಭಾವಗಳು ಅಂತ ಹೇಳಬಹುದು. ಇನ್ನು ಈ ಒಂದು ಪುಷ್ಯ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳ ಜೀವಿತಾವಧಿಯಲ್ಲಿ ಬರಬಹುದಾದಂತಹ ಕಂಟಕಗಳು, ಬಾಧೆಗಳು, ಸಂಕಟಗಳು, ಕಾಯಿಲೆಗಳು ಏನು ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ, ಇವರು ಹುಟ್ಟಿರ್ತಕ್ಕಂಥ 8ನೇ ತಿಂಗಳಲ್ಲೇ ಏನಾಗುತ್ತೆ ಕೇಳಿದ್ರೆ, ಹುಟ್ಟಿದ 8 ತಿಂಗಳಲ್ಲಿ ಚಿಕ್ಕ ಮಗು ಇರಬೇಕಾದ್ರೆ, 1 ವರ್ಷದ ಮಗು ಕೂಡ ಆಗಿರೋದಿಲ್ಲ, ಜ್ವರ ಬಾಧೆಗಳು ಹಾಗೂ ಏನು ಕೇಳಿದ್ರೆ ಬಾಲಗ್ರಹಾದಿ ರೋಗ ಪೀಡೆ ಬರತಕ್ಕಂಥದ್ದು. ಇದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಜ್ವರ, ಕಫ, ಪಿತ್ತ ಇದೆಲ್ಲ ಸರ್ವೇ ಸಾಮಾನ್ಯ.
ಇವರು 8ನೇ ತಿಂಗಳಲ್ಲಿ ಏನಾಗುತ್ತೆ ಕೇಳಿದ್ರೆ ಜ್ವರ ಹಾಗೂ ಶಾರೀರಿಕ ಸಂಬಂಧಪಟ್ಟ ಕಾಯಿಲೆ ಬರ್ತಕ್ಕಂಥದ್ದು, ಮತ್ತೆ ಬಾಲಗ್ರಹಾದಿ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳು ಬರ್ತಕ್ಕಂಥದ್ದು. 3ನೇ ವರ್ಷದಲ್ಲಿ ಅಪಮೃತ್ಯು ಭಯಗಳಿಂದ ಭೀತಿ ಉಂಟಾಗ್ತಕ್ಕಂಥ, ಹುಟ್ಟಿದ 3ನೇ ವರ್ಷದಲ್ಲಿ ಅಪಮೃತ್ಯು ಕಂಠಗಳಿಂದ ಭಯ ಉಂಟಾಗ್ತಕ್ಕಂಥದ್ದು, ಭೀತಿ ಉಂಟಾಗ್ತಕ್ಕಂಥದ್ದು ವಿಷಯ ಕಂಡು ಬರ್ತಕ್ಕಂಥದ್ದು. ಇನ್ನು 5 ಮತ್ತು 12ನೇ ವರ್ಷದಲ್ಲಿ ನೀರಿನಿಂದ, ನಾನು ಹೇಳಿದಾಗೆ ಜಲದಿಂದ ಗಂಡಾಂತರ ಬರ್ತಕ್ಕಂಥದ್ದು, ನೀರಿನಿಂದ ಗಂಡಾಂತರ ಬರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಒಂದು 17ನೇ ವಯಸ್ಸಿನಲ್ಲಿ ಏನು ಕೇಳಿದ್ರೆ ತನ್ನ ಆಪ್ತರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಭಯ ಉಂಟಾಗ್ತಕ್ಕಂಥದ್ದು, ಆಪ್ತರೇ ಮೋಸ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಕೇಳಿದ್ರೆ ಒಂದು 20 ವಯಸ್ಸು ಆದಮೇಲೆ ಒಡ ಹುಟ್ಟಿದವರು ಅಂತ ಜೊತೆಗೆ ಬೆಳೆದಿರ್ತಕ್ಕಂಥವ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳ್ತಾರೆ, ಅವರಿಂದ ಆಪ್ತೇಷ್ಟರಿಂದ ಆಪ್ತರು ತುಂಬಾ ಆಪ್ತರಾಗಿರ್ತಾರಲ್ಲ ಅವರಿಂದ ಏನಾಗುತ್ತೆ ಕೇಳಿದ್ರೆ ಅತ್ಯಂತ ಒಂದು ದೊಡ್ಡದಾಗಿರ್ತಕ್ಕಂಥ ವಿಪತ್ತು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಆಪ್ತರಿಂದ ಹಾಗೂ ಒಡ ಹುಟ್ಟಿದವರಿಂದ ಜೊತೆಗೆ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮ ತಂಗಿಯವರಿಂದ ಏನಾಗುತ್ತೆ ಕೇಳಿದ್ರೆ ವಿಪತ್ತು ಬರ್ತಕ್ಕಂಥ, ದೊಡ್ಡ ವಿಪತ್ತು ಬರ್ತಕ್ಕಂಥ, ಅವರಿಂದೇ ಜೀವಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಸಾಧ್ಯತೆ ಈ ಒಂದು ನಕ್ಷತ್ರದವರಿಗೆ ಇರತಕ್ಕಂಥದ್ದು 20 ವಯಸ್ಸು ಆದಮೇಲೆ. ನಂತರದಲ್ಲಿ ಏನು ಕೇಳಿದ್ರೆ ಒಂದು 32 ವರ್ಷ ಆದಮೇಲೆ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಆಯುಧಗಳ ಭಯ ಮತ್ತೆ ಅಗ್ನಿ ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಅಗ್ನಿಯಿಂದ ತೊಂದರೆ ಆಗ್ತಕ್ಕಂಥದ್ದು, ಶಸ್ತ್ರಾಸ್ತ್ರಗಳಿಂದ, ಆಯುಧ ಅಂತ ಏನು ಕರಿತೀರಿ ಅದರಿಂದ ಏನಾಗ್ತಕ್ಕ ಕೇಳಿದ್ರೆ ಭಯ ನಿರ್ಮಾಣವಾಗ್ತಕ್ಕಂಥದ್ದು, ಮತ್ತು ಒಂದು 34 ವರ್ಷ ಆದಮೇಲೆ ಅಪಮೃತ್ಯು ಭಯಗಳು ಹೆಚ್ಚಾಗಿ ಕಾಡ್ಲಿಕ್ಕೆ ಪ್ರಾರಂಭವಾಗುತ್ತೆ. ತನಗೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತಕ್ಕಂತಹ ಭಯದಲ್ಲೇ ಈ ವ್ಯಕ್ತಿ ಕಳಬೇಕಾಗತ್ತೆ. ಈ ಎಲ್ಲವನ್ನು ಕಳ್ಕೊಳ್ರು ಅಂತಂದ್ರೆ ಈ ವ್ಯಕ್ತಿಗಳಿಗೆ ಹೆಚ್ಚು ಕಡಿಮೆ ಒಂದು 90 ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು. ಈ ಎಲ್ಲ ಭಯ, ಭೀತಿ, ನೋವುಗಳು, ಆಪ್ತರಿಂದ ತೊಂದರೆಗಳು, ಒಡ ಹುಟ್ಟಿದವರಿಂದ ತೊಂದರೆಗಳು, ವಿಪತ್ತುಗಳು ಇವೆಲ್ಲವನ್ನ ತಡೆದ ಆ ವ್ಯಕ್ತಿ ಗಟ್ಟಿಯಾಗಿ ನಿಂತುಕೊಂಡ ಜೀವನದಲ್ಲಿ ಅಂದ್ರೆ ಈ ವ್ಯಕ್ತಿಗೆ 90 ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು. ಇದು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದಿಷ್ಟು ಗುಣಾವಗುಣಗಳು ಮತ್ತೆ ವಿಪತ್ತುಗಳು ಹಾಗೂ ಕಂಠಗಳು ಅಂತ ಹೇಳ್ಬೋದು. ಇನ್ನು ಮುಂದೆ ಬರತಕ್ಕಂಥ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ, ಚರಣಫಲ, ಕಂಠಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾವು ಸಂಪೂರ್ಣ ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಮಾಡಿ ಕೇಳಿದ್ರೆ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಕೊಡ್ತಕ್ಕಂಥ ವಿಚಾರವನ್ನು ಮರಿಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ಇವಾಗ ಕೊಡ್ತಕ್ಕಂಥ ಸಂಸ್ಕಾರಗಳೇ ಅವರನ್ನ ಮುಂದೆ ಚೆನ್ನಾಗಿರ್ತಕ್ಕಂಥದ್ದು. ಗುರು ಹಿರಿಯರಲ್ಲಿ ಭಕ್ತಿ, ತಂದೆ ತಾಯಿಗೆ ಭಕ್ತಿ ಹಾಗೂ ಗೌರವ, ಹಾಗೂ ನಿಮ್ಮ ಧರ್ಮ ಗುರುಗಳ ಬಗ್ಗೆ ಗೌರವ, ಮತ್ತೆ ನಿಮ್ಮ ಕುಲದೇವರು ದೇವತಾರಾಧನೆ ಮಾಡಲಿಕ್ಕೆ ಮಕ್ಕಳಿಗೆ ಕಳಿಸಿ ಮಕ್ಕಳಿಗೆ ಏನು ಕೇಳಿದ್ರೆ ಮನೆಯಲ್ಲೇ ಶ್ಲೋಕಗಳನ್ನ ದೇವತಾರಾಧನೆ ಮಾಡ್ತಕ್ಕಂಥ ವಿಧಾನಗಳನ್ನ ಹೇಳ್ಕೊಡಿ. ಅಂದಾಗ ಅವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.